ಈ ಸಿನಿಮಾನ ಯಾರೂ ನೋಡಲ್ಲ, ನೋಡಬೇಕಾದವ್ರಂತೂ ಯಾವುದೇ ಕಾರಣಕ್ಕೂ ನೋಡಲ್ಲ. ನಮ್ಮ ಇಂಡಸ್ಟ್ರಿಯಿಂದ ಕಂಟೆಂಟ್ ಸಿನಿಮಾ ಬರಲ್ಲ, ಮೆಸೇಜ್ ಇರುವಂಥ ಸಿನಿಮಾ ಬರಲ್ಲ, ಒಂದೊಳ್ಳೆ ಕಾನ್ಸೆಪ್ಟ್ ಸಿನಿಮಾ ಬರಲ್ಲ ಅಂತ ಹೇಳೋರು ಕಮೆಂಟ್ ಮಾಡೋಕ್ಕೆ ಮಾತ್ರ ಸೀಮಿತ. ಆ್ಯಕ್ಚುಲಿ ಈ ಸಿನಿಮಾ ನಮ್ಮ ಇಂಡಸ್ಟ್ರಿಯ ಸಿಲೆಬಸ್ಗಿಂತ ನಿಜವಾಗ್ಲೂ ಔಟ್ ಆಫ್ ಸಿಲೆಬಸ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ನಮ್ಮ ಇಂಡಸ್ಟ್ರಿಯ ಸಿಲೆಬಸ್ ಸಿಂಪಲ್ಲು, ಹೈಪ್ ಇರೋ ಅಂಥ ಸಿನಿಮಾ ಚೆನ್ನಾಗಿರಲ್ಲ, ಚೆನ್ನಾಗಿರೋ ಸಿನಿಮಾಗೆ ಹೈಪೇ ಇರಲ್ಲ, ಸ್ಟೋರಿ ಇರೋ ಸಿನಿಮಾಗೆ ರೆಸ್ಪಾನ್ಸ್ ಇರಲ್ಲ, ರೆಸ್ಪಾನ್ಸ್ ಇರೋ ಸಿನಿಮಾಗೆ ಸ್ಟೋರಿನೇ ಇರಲ್ಲ. ಅರ್ಥ ಆಯಿತು ಅನಿಸುತ್ತೆ. ಈ 2024 ಎಂಡಲ್ಲಂತೂ ಸಾಕಷ್ಟು ತರಾವರಿ ಪ್ಯಾನ್ ಇಂಡಿಯಾ ಲೆವೆಲಿಂದ ನಮ್ಮ ಕಮರ್ಷಿಯಲ್ ಮೂವಿ ತನಕ ಎಲ್ಲ ನೋಡ್ಬಿಟ್ಟಿದ್ದೀವಿ. ಬಟ್ ಆದರೆ ಈ ಒಂದು ಸಿನಿಮಾ ಒಂದು ಡಿಫ್ರೆಂಟ್ ಪ್ರಯತ್ನ ಅಂತಲೇ ಹೇಳ್ಬೋದು. ಸೊ ಔಟ್ ಆಫ್ ಸಿಲೆಬಸ್ ರಿವ್ಯೂಗೆ ಬರೋಣ. ಮೂವಿಗೆ ಪ್ರಮೋಷನ್ ಅಂತೂ ಜಾಸ್ತಿ ಮಾಡಿಲ್ಲ, ಬಟ್ ಆದರೂ ಮೂವಿ ಎಂಥೂಸಿಯಾಸ್ಟ್ ಅಲ್ವಾ, ಹುಡಿಕೊಂಡಾದರೂ ಮೂವಿಗೆ ಹೋಗ್ತೀವಿ. ಈ ಮೂವಿಯ ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತಲೂ ಹೇಳ್ಬೋದು. ಏನಕ್ಕೆ ಅಂತಂದರೆ ನೀವು ತೆಲುಗುವಿಂದ ಬೇಬಿ ಆಗಿರ್ಬೋದು, ತಮಿಳಿಂದ ಲವ್ ಟುಡೇ ಆಗಿರ್ಬೋದು, ನಮ್ಮ ಕನ್ನಡದಿಂದ ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ಬೋದು. ಯಾವುದೇ ಥರದ ಕಾಪಿ ಇನ್ಸ್ಪಿರೇಷನ್ ಎಲ್ಲ ಏನೂ ಅಲ್ಲ, ಪಕ್ಕ ಕಂಪ್ಲೀಟ್ ಸ್ವಮೇಕ್ ಮೂವಿ ಅಂತಲೇ ಹೇಳ್ಬೋದು. ಸ್ವಮೇಕ್ ಅಂತಂದರೂ ಕೂಡ ಇದು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತಲೂ ಹೇಳ್ಬೋದು. ಏನಕ್ಕೆ ಅಂದರೆ ಒಂದು ನಿಜವಾದ ಘಟನೆನ ಒಂದು ಸ್ಟೋರಿ, ಒಂದು ರೈಟಿಂಗಲ್ಲಿ ಇವರು ಒಂದು ವಿಜುವಲ್ಸಲ್ಲಿ ತೋರಿಸಿದ್ದಾರೆ. ಸೊ ಈ ಸಿನಿಮಾದ ಲಾಜಿಕ್ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು. ಒಬ್ಬ ಕೌನ್ಸಲರಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೊಂಡು ಇವರು ಆ ಒಂದು ಕಥೆನ ಅಂದರೆ ಒಂದು ನಿಜವಾದ ಸ್ಟೋರಿನ ಮೂವಿನ ಮಾಡಿದ್ದಾರೆ. ಸೊ ಪ್ರದೀಪ್ ಅವರ ಮೊದಲನೇ ಸಿನಿಮಾ ಆ್ಯಸ್ ಎ ಹೀರೋ, ಆ್ಯಸ್ ಎ ರೈಟರ್, ಆ್ಯಸ್ ಎ ಡೈರೆಕ್ಟರ್ ಒಂಥರ ಆಲ್ರೌಂಡರ್ ಆಗ್ಬಿಟ್ಟಿದ್ದಾರೆ ಈ ಮೂವಿಗೆ ಮಾತ್ರ ಅವರೇನೆ. ಬಟ್ ಅದ್ರ ಮೊದಲನೇ ಸಿನಿಮಾ ಆಗಿದ್ರು ಇವ್ರು ಕೊಟ್ಟಿರುವಂಥ ಎಫರ್ಟ್ಸು, ಪ್ರಯತ್ನ ಮೆಚ್ಚಲೇಬೇಕು. ರೆಸ್ಪೆಕ್ಟ್ ಸರ್. ಏನಕ್ಕೆ ಅಂತಂದರೆ ಮೊದಲನೇ ಸಿನಿಮಾ ಆದರೂ ಕೂಡ ಇಂಥ ಒಳ್ಳೆ ಕಾನ್ಸೆಪ್ಟನ್ನ ನಮ್ಮ ಜನರಿಗೆ ತೋರಿಸಿದ್ರ. ಎಸ್ಪೆಷಲಿ ಈ ಸಿನಿಮಾನ ಈಗಿನ ಜನ್ರೇಷನ್ ಅಂದರೆ ಜೆನ್ ಝಿ ಅಂತ ನೀವೇನು ಹೇಳ್ತೀರಾ, ಇವ್ರುಗಳು ನೋಡಬೇಕು. ಜೊತೆಗೆ ಈ ಮದುವೆ ಆಗೋಕ್ಕೂ ಮುಂಚೆ ಹುಡುಗಿಯ ಒಂದು ಫಿಸಿಕಲ್ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡಬೇಕಾ, ಎಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಆ್ಯಕ್ಚುಲಿ ನಮ್ಮ 2000 ಕಿಡ್ಸ್ ಇಲ್ಲ 90s ಕಿಡ್ಸ್ಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಈ ಟಾಪಿಕ್ಕು. ಬಟ್ ಆದರೆ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ಅರ್ಥ ಕೊಟ್ಟಿದ್ದಾರೆ. ಸೊ ಈ ಸಿನಿಮಾದ ಇಂಟ್ರೋ ನಂಗೆ ತುಂಬ ಇಷ್ಟ ಆಯಿತು. ಒಂದು ನರೇಷನ್ ವೇಲ್ ತೊಗೊಂಡೋಗಿದ್ದಾರೆ. ಜೊತೆಗೆ ಈ ಸಿನಿಮಾದ ಪ್ರೆಸೆಂಟೇಷನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಪ್ರತಿಯೊಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ನ ಸ್ವಲ್ಪ ಡಿಫ್ರೆಂಟಾಗೆ ಕೊಟ್ಟಿದ್ದಾರೆ, ಅಂದರೆ ಯುನೀಕ್ ಆಗಿದೆ ಅಂತಲೂ ಹೇಳ್ಬೋದು. ಆದರೆ ಕಂಪ್ಲೀಟ್ ಇದೊಂಥರ ಮೈಲ್ಡ್ ಜಾನರ್ ಮೂವಿ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ನಿಮ್ಗೆ ಇದರಲ್ಲಿ ಏನೂ ಜಾಸ್ತಿನೂ ಸಿಗಲ್ಲ, ಏನೂ ಕಮ್ಮಿನೂ ಸಿಗಲ್ಲ. ಈ ವರ್ಷದ ಕೊನೆಯಲ್ಲಿ ಈ ಒಂದು ಇಯರ್ ಎಂಡಿಂಗ್ ಟೈಮಲ್ಲಿ ಒಂದೊಳ್ಳೆ ಲವ್ ಸ್ಟೋರಿ, ಒಂದು ಲವ್ ಜಾನರ್ ಸಿನಿಮಾ ಮಾತ್ರ. ಸಿಂಪಲಾಗಿ ಹೇಳಬೇಕು ಅಂತಂದರೆ ಈ ಒಂದು ಮೂವಿನ ಒಂದು ಸ್ಟೋರಿ ನರೇಷನ್ ವೇಲ್ ತೊಗೊಂಡೋಗಿದ್ರು ಕೂಡ ನನಗೆ ಅದು ಕಾಮನ್ ಅಂತ ಅನಿಸ್ತು. ಬಟ್ ಆದರೆ ನನಗೆ ಎಂಗೇಜಿಂಗ್ ಆಗಿ ಮಡಗಿದ್ದು ಅಂತಂದರೆ ಈ ಒಂದು ಸಿನಿಮಾದ ಕಾಮಿಡಿ ಎಲಿಮೆಂಟ್ಸ್ಗಳು. ಆ ಕಾಮಿಡಿ ಎಲಿಮೆಂಟ್ಸ್ಗಳು ಸ್ವಲ್ಪ ಕೆಲವೊಂದು ಕಡೆ ಮೆಚ್ಯೂರ್ಡ್ ಅಂತ ಅನಿಸುತ್ತೆ, ಕೆಲವೊಂದು ಕಡೆ ಅನ್ಮೆಚ್ಯೂರ್ಡ್ ಅಂತ ಅನಿಸುತ್ತೆ. ಬಟ್ ಆದರೆ ಒಂಥರ ಒಂದು ಡಬಲ್ ಮೀನಿಂಗ್ ಜೋಕ್ಸ್ ಅಂತೂ ಪಕ್ಕಾ ಸಿಗುತ್ತೆ. ಥರ ಡಾರ್ಕ್ ಎಲಿಮೆಂಟ್ಸು ಇದೆ ಗುರು ಜೋಕಲ್ಲಿ. ಮತ್ತು ಈ ಸಿನಿಮಾದ ಸಾಂಗ್ಸ್ ಅಂತ ಬಂದರೆ ಎಷ್ಟು ಬೇಕೋ ಅಷ್ಟಿದೆ, ಅದರಲ್ಲಿ ಏನೋ ದೂಸರ ಮಾತೇ ಇಲ್ಲ. ಈ ಸಿನಿಮಾದ ಮೇನ್ ಪ್ಲಾಟ್ ಸಿಂಪಲು, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಒಂದು ಮಿಸ್ಕಮ್ಯುನಿಕೇಷನ್, ಜೊತೆಗೆ ಒಂದು ಡೌಟು ಅನ್ನೋದು ಎಷ್ಟರ ಮಟ್ಟಿಗೆ ಒಂದು ರಿಲೇಷನ್ಶಿಪ್ನ ಹಾಳು ಮಾಡ್ಬೋದು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಜೊತೆಗೆ ಈ ಲಾಂಗ್ ಡಿಸ್ಟೆನ್ಸಲ್ಲಿ ರಿಲೇಷನ್ಶಿಪ್ಪಲ್ಲಿರೋರಿಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ತೋರಿಸಿದ್ದಾರೆ. ಮತ್ತು ಈ ಸಿನಿಮಾದಲ್ಲಿ ಕೆಲವು ಹುಡುಗಿರು, ಸರಿನಾ, ಕೆಲವರು, ಎಲ್ಲರೂ ಅಲ್ಲ, ಅವರ ಒಂದು ಮೈಂಡ್ ಫ್ಲಕ್ಚುಯೇಷನ್ ಹೆಂಗಿರುತ್ತೆ ಮತ್ತು ಅವರು ಎಷ್ಟು ಈಸಿಯಾಗಿ ಒಬ್ಬರಿಂದ ಒಬ್ರಿಗೆ ಚೇಂಜ್ ಆಗ್ತಾರೆ ಅನ್ನೋದನ್ನೆಲ್ಲ ತುಂಬ ಡೈರೆಕ್ಟಾಗಿ ತೋರಿಸಿದ್ದಾರೆ. ಜೊತೆಗೆ ಯಾವ ಥರ ತಪ್ಪಿಸ್ಕೋಬೋದು ಸಿಚುವೇಶನಿಂದ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಕೌನ್ಸಿಲಿಂಗ್ ಅಂತ ಬಂದಾಗ ಆ ಕೌನ್ಸಿಲಿಂಗ್ ಎಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ, ಯಾವ ಥರ ಹೆಲ್ಪ್ ಆಗುತ್ತೆ, ಯಾವ ಥರ ಚೇಂಜ್ ಆಗ್ಬೋದು, ಇನ್ನೂ ಒಂದು ಬಾಂಡಿಂಗ್ನ ಎಷ್ಟು ಸ್ಟ್ರಾಂಗ್ ಮಾಡ್ಕೋಬೋದು ಅನ್ನೋದನ್ನ ಕೂಡ ತೋರಿಸಿದ್ದಾರೆ. ನಾನು ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಮೆಸೇಜ್ ಇದೆ, ಒಂದು ಕಂಟೆಂಟ್ ಇದೆ, ಒಂದು ಕಾನ್ಸೆಪ್ಟ್ ಇದೆ, ಮೆಚ್ಚಬೇಕಾದಂಥ ವಿಷಯನೇ. ಏನಕ್ಕೆ ಅಂದರೆ ಮೊದಲನೇ ಸಿನಿಮಾ ಆಗಿದ್ರು ದ ಪ್ರೆಸೆಂಟೇಷನ್ ಫ್ಯಾಬುಲಸ್ ಮಾತ್ರ. ಬಟ್ ಆದರೆ ಕೆಲವೊಂದು ಕಡೆ ಅವರ ಒಂದು ಪ್ರೆಸೆಂಟೇಷನಲ್ಲಿ ಕಾಂಪ್ರಮೈಸ್ ಆದರು ಅಂತ ನನಗನ್ಸುತ್ತೆ. ದ ಕ್ವಾಲಿಟಿ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲಲ್ಲಿ ಸಿಗಲಿಲ್ಲ. ಅಂತಂದರೆ ಕೆಲವೊಂದು ಸೀನ್ಸ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇಸ್ ಆಗಿರ್ಬೋದು, ಕೆಲವೊಂದು ವಿಜುವಲ್ಸ್ ಆಗಿರ್ಬೋದು ಇನ್ನೊಂದು ಸ್ವಲ್ಪ ಬೆಟರ್ ಆಗ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಇದು ಮೊದಲನೇ ಸಿನಿಮಾ ಆಗಿದ್ರು ಕೂಡ ನಾನು ನಿಮ್ಮ ಪ್ರಯತ್ನನ ರೆಸ್ಪೆಕ್ಟ್ ಮಾಡ್ತೀನಿ. ನಿಜವಾಗ್ಲೂ ನನಗಂತೂ ಖಂಡಿತವಾಗ್ಲೂ ಇಷ್ಟ ಆಯಿತು. ಬಟ್ ಆದರೆ ಇನ್ನು ಮುಂದಿನ ಸಿನಿಮಾಗಳಲ್ಲಿ ಕೆಲವೊಂದು ಎಲಿಮೆಂಟ್ನ ತುಂಬ ಚೆನ್ನಾಗಿ ತಲೆಯಲ್ಲಿ ಮಾಡಿಕೊಳ್ಳಿ. ಲೈಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಅದರ ಪ್ಲೇಸ್ಮೆಂಟ್ ಆಗಿರ್ಬೋದು, ಮತ್ತು ದ ಕ್ವಾಲಿಟಿ ಆಫ್ ಪ್ರೆಸೆಂಟೇಷನ್ ಆಗಿರ್ಬೋದು, ವಿಜುವಲ್ಸಲ್ಲಿ ಆಗಿರ್ಬೋದು. ಜೊತೆಗೆ ನನಗೆ ಮೇನ್ ಡಿಸಪಾಯಿಂಟ್ ಆಗಿದ್ದು ಅಂತಂದರೆ ಈ ಸಿನಿಮಾದ ಡಬ್ಬಿಂಗು. ನನಗೆ ಆ ಡಬ್ಬಿಂಗಿಗೂ ಮತ್ತು ಲಿಪ್ಪಿಗೂ ನನಗೆ ಸಿಂಕೆ ಆಗಲಿಲ್ಲ. ಏನಕ್ಕೆ ಸಾಕಷ್ಟು ಕಡೆ ಮಿಸ್ ಆಯಿತು. ಮತ್ತು ಕೆಲವೊಂದು ಆರ್ಟಿಸ್ಟ್ಗಳು ಅಂದರೆ ಕೆಲವೊಂದು ಆ್ಯಕ್ಟರ್ಸ್ಗಳು, ಸ್ಟೂಡೆಂಟ್ಸ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ನನಗೆ ನ್ಯಾಚುರಲಿಸ್ಟಿಕ್ ಫೀಲ್ ಅಂತೂ ಕೊಡಲಿಲ್ಲ.
ನನಗೆ ಇನ್ನೂ ನ್ಯಾಚುರಲ್ ಆಗಿ ಬೇಕಿತ್ತು ಅಂತ ನನಗನ್ನಿಸ್ತು. ಸೊ ನೆಕ್ಸ್ಟು ಸಿನಿಮಾದಲ್ಲಿ ಈ ಒಂದು ಎಲಿಮೆಂಟ್ಸ್ನ ತಲೆಯಲ್ಲಿ ಮಡಿಕೊಳ್ಳಿ. ಆ್ಯಕ್ಚುಲಿ ಇದೇ ಥರದ ಒಳ್ಳೆ ಕಂಟೆಂಟ್ಗಳನ್ನ, ಒಳ್ಳೆ ಕಾನ್ಸೆಪ್ಟ್ಗಳನ್ನ ಮೂವಿ ಮಾಡಿ, ಖಂಡಿತವಾಗ್ಲೂ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಹೇಳಿದ್ರೆ ಹೊಸ ಮುಖ ಅಲ್ವಾ, ಇಷ್ಟ ಆಗೋದು ಸ್ವಲ್ಪ ನಿಧಾನ ಆಗ್ಬೋದು ಅಂತ. ಅದಂತೂ ನಿಜ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ ಒಂದು ಔಟ್ಪುಟ್ನ ನೀವು ಒಂದು ಡೈರೆಕ್ಷನ್ ವರ್ಕಲ್ಲಾಗಿರ್ಬೋದು, ರೈಟಿಂಗ್ ವರ್ಕಲ್ಲಾಗಿರ್ಬೋದು, ಮತ್ತು ಎಕ್ಸಿಕ್ಯೂಷನ್ ವರ್ಕಲ್ಲಾಗಿರ್ಬೋದು, ನೀವು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಕೊಡುವಂಥ ಒಂದು ಕಾನ್ಸೆಪ್ಟ್ಸ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು ಇಷ್ಟ ಆಗೇ ಆಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇ, ಸಾಕಷ್ಟು ಆ್ಯಕ್ಷನ್ ಮೂವೀಸ್ನ ನೋಡಿರ್ತೀರಾ, ಕಮರ್ಷಿಯಲ್ ಮೂವೀಸ್ನ ನೋಡಿರ್ತೀರಾ, ಪ್ಯಾನ್ ಇಂಡಿಯಾ ಮೂವಿನೂ ನೋಡಿರ್ತೀರಾ. ಇದೊಂದು ನೋಡ್ಬಿಡಿ, ವರ್ಷದ ಕೊನೆ ಒಂದೊಳ್ಳೆ ಲವ್ ಸ್ಟೋರಿಲಿ ಎಂಡ್ ಮಾಡೋಣ. ಬಟ್ ಆದರೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಪಾರ್ಟ್ನಂತೂ ನಾನು ಮೆಚ್ಚಲೇಬೇಕು. ಅಂದರೆ ತಲೆಗೆ ಸ್ವಲ್ಪ ಹುಳ ಬಿಟ್ಟಿದ್ದಾರೆ, ಅಂದರೆ ಸ್ವಲ್ಪ ಮೈಂಡ್ ವರ್ಕ್ ಬಿಟ್ಟಿದ್ದಾರೆ. ಸುಮ್ಮನೆ ಏನಕ್ಕೆ ಹಂಗೆ ಸ್ಟಾರ್ಟಿಂಗಿಂದ ನೋಡ್ತೀರಾ, ಸ್ವಲ್ಪ ತಲೆನ ಯೂಸ್ ಮಾಡಿ ಅಂತ ಲೈಕ್ ಒಂದು ಮೆಸೇಜ್ ಆಗಿ ಕೊಟ್ಟಿದ್ದಾರೆ. ಮಾತ್ರ ಒಂದು ಟ್ವಿಸ್ಟ್ ಇದೆ ಸೆಕೆಂಡ್ ಹಾಫಲ್ಲಿ ಮಾತ್ರ, ಆ ಪ್ಲಾಟ್ ಟ್ವಿಸ್ಟ್ಗಂತೂ ನಾನು ಫಿದಾಗೋದೆ. ಬಟ್ ಕ್ಲೈಮ್ಯಾಕ್ಸ್ ಇನ್ನೂ ಒಂದು ಸ್ವಲ್ಪ ಹ್ಯಾಪಿ ಎಂಡಿಂಗಾಗಿ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಲ್ವಾ, ಇರೋದನ್ನು ಇದ್ದಂಗೆ ತೋರಿಸ್ಬೇಕು. ಸೊ ನಾನು ಈ ರಿವ್ಯೂನ ಇದ್ದಂಗೆ ಹೇಳಿದ್ದೀನಿ. ಕನ್ನಡ ಸಿನಿಮಾಗಳನ್ನ, ಅದರಲ್ಲೂ ಒಳ್ಳೆ ಸಿನಿಮಾಗಳನ್ನ ಥಿಯೇಟರ್ಸಲ್ಲಿ ನೋಡಿ. ಸಿಗೋಣ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನಗ್ನಾಗ್ತಾ ಇರಿ.